ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 2025ನೇ ಜನವರಿ ತಿಂಗಳಲ್ಲಿ ನಡೆದ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ಮೂಡಿಬಂದು ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ವರ್ಕ್ಶಾಪ್ಗೆ ಕುಟುಂಬ ಸಮೇತರಾಗಿ ಬಂದಿದ್ರು. ಈ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಹೊಸ ವಿಶ್ವ ಶಕ್ತಿಯನ್ನ ಕಂಡುಕೊಂಡರು. ಗುರುಗಳ ಆಶೀರ್ವಾದವನ್ನ ಪಡೆದು ಪರಿವರ್ತನೆಗಾಗಿ ಸಂಕಲ್ಪ ಕೈಗೊಂಡರು. ನಮ್ಮ ಸಂಕಲ್ಪ ಶ್ರೀಮಂತರಾಗುವುದು ಆಗಿರಬೇಕು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನಂದ್ರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನ ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನೆಂದರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನು ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕು. ಇಲ್ಲಿಗೆ ಮುಂಚೆಯೇ ಗುರುಗಳು ಭೇಟಿ ನೀಡಿ ಅಘೋರ ಋಣ ಮುಕ್ತ ವಿಶ್ವ ಧ್ಯಾನ ಮಾಡಿ ಶಕ್ತಿ ಸಿದ್ಧಿಯನ್ನ ಪಡಿಸಿಕೊಂಡಿದ್ದಾರೆ. ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ಗೆ ವಿಶ್ವಶಕ್ತಿ ಆಶೀರ್ವಾದ ಮಾಡಲಿದ್ದಾರೆ. ನೀವು ಯಾವಾಗ ಹೇಗೆ ಹೋಗಬೇಕು ಅನ್ನುವುದರ ಬಗ್ಗೆ ವಿಶ್ವ ನಿಯಮಗಳನ್ನ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. ಈ ರಹಸ್ಯ ಸ್ಥಳಕ್ಕೆ ಗುರುಗಳು ಹೇಳಿದ ರೀತಿ ಹೋಗಿ ಬಂದ್ರೆ ನಿಮ್ಮ ಜೀವನದ ಋಣಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ವಿಶೇಷವಾಗಿ ಈ ಸಲ ಸಾಲ ಬಾಧೆಗೆ ನಿವಾರಣೆ ಕೊಡಲಿದ್ದಾರೆ. ಇದರ ಜೊತೆಗೆ ಗುರುಗಳು 144ನೇ ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ವಿಶ್ವ ಅಮೃತ ಧ್ಯಾನ ಮಾಡಲಿದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಈ ಮಹಾಕುಂಭ ಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ನಮ್ಮ ಪರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಹಾಕುಂಭದ ಚೈತನ್ಯ ಶಕ್ತಿಯ ದಿವ್ಯ ಆಶೀರ್ವಾದವನ್ನ ಮುಂಬರುವ ಫೆಬ್ರವರಿ 23ನೇ ತಾರೀಕು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಪವಿತ್ರ ಜಲದ ಪ್ರೋಕ್ಷಣೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಆತ್ಮಶುದ್ಧಿಯಾಗಿ ಕರ್ಮ ನಿವಾರಣೆಯಾಗಲಿದೆ. ಈ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಬಹುಜನರ ಕೋರಿಕೆಯ ಮೇರೆಗೆ ಸಾಲ ತೀರಿಸುವ ಸುಲಭ ವಿಧಾನಗಳನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. ಸಾಲ ಬೇಗ ತೀರಲು ಗೌಪ್ಯ ವಿಶ್ವ ಕ್ರಿಯೆಯನ್ನ ಕ್ಲಾಸ್ನಲ್ಲಿ ಮಾಡಿಸಲಿದ್ದಾರೆ. ಹಾಗೆಯೇ ಗುರುಗಳು ಸನಾತನ ರಹಸ್ಯ ಅಘೋರ ಋಣ ತಂತ್ರವನ್ನ ತಿಳಿಸಲಿದ್ದಾರೆ. ಇಷ್ಟಲ್ಲದೆ ಗುರುಗಳು ನಮಗಾಗಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸ್ತೀರಿ. ಇದರ ಜೊತೆಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನ ಮಾಡಲು ಹೇಳಿಕೊಡಲಿದ್ದಾರೆ. ಈ ವ್ರತವನ್ನ ಮಾಡುವವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು. ಈ ವ್ರತದಿಂದ ಹಣ, ಆಸ್ತಿ, ಐಶ್ವರ್ಯಗಳು ಸಲೀಸಾಗಿ ನಿಮ್ಮ ಬದುಕಿಗೆ ಆಕರ್ಷಣೆಯಾಗುತ್ತೆ. ಎರಡನೇ ವಿಶೇಷತೆ, ಗುರುಗಳು ಕರ್ಮ ವಿಮೋಚನಾ ತಂತ್ರಗಳನ್ನ ತಿಳಿಸಿಕೊಡಲಿದ್ದಾರೆ. ಇದನ್ನ ಪಾಲಿಸಿದರೆ ನಮ್ಮ ಜೀವನದಲ್ಲಿ ಕೋರ್ಟ್ ಕೇಸ್ಗಳು ನಮ್ಮ ಕಡೆ ಬೇಗ ಆಗತ್ತೆ. ಜಮೀನು, ಸೈಟ್, ಮನೆ ಪ್ರಾಬ್ಲಮ್ಗಳು ಸುಲಭವಾಗಿ ಸಾಲ್ವ್ ಆಗುತ್ತೆ. ಮನೆಯಲ್ಲಿ ಜಗಳ, ಅಸಮಾಧಾನ, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ವಿವಾಹ ಯೋಗ ಬರುತ್ತೆ. ನೀವು ಅನಾರೋಗ್ಯದಿಂದ ಬಳಲ್ತಿದ್ರೆ ಆರೋಗ್ಯಚಕಿತರಾಗಿ ಸುಧಾರಿಸ್ತೀರಿ. ಮೂರನೇ ವಿಶೇಷತೆ, ಇದೇ ಮೊದಲ ಬಾರಿ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ನ ಬಗ್ಗೆ ವರ್ಕ್ಶಾಪ್ನಲ್ಲಿ ಸಂಪೂರ್ಣ ವಿವರ ಕೊಡಲಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡೋದು, ಲಾಭ ಹೇಗೆ ಮಾಡಬೇಕು, ಯಾವ ಬಿಸ್ನೆಸ್ ತಂತ್ರಗಳನ್ನು ಯೂಸ್ ಮಾಡಬೇಕು ಎಲ್ಲವನ್ನ ಗುರುಗಳು ಈ ವರ್ಕ್ಶಾಪ್ನಲ್ಲಿ ತಿಳಿಸಲಿದ್ದಾರೆ. ಇಷ್ಟೇ ಅಲ್ಲ, ನಿಮ್ಮ ಯಾವುದೇ ಬಿಸ್ನೆಸ್ ಇರಲಿ, ಈ ವರ್ಕ್ಶಾಪ್ನಲ್ಲಿ ಗುರುಗಳು ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾಗಿರುವ ವಿಶೇಷ ವಿಶ್ವ ವ್ಯಾಪಾರ ತಂತ್ರ ರಹಸ್ಯಗಳನ್ನು ತಿಳಿಸಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಸನಾತನ ಕರ್ಮ ಸಿದ್ಧಾಂತವನ್ನ ಹೇಳಿಕೊಡಲಿದ್ದಾರೆ. ಅದರ ಮಹತ್ವ ಮತ್ತು ಪರಿಣಾಮಗಳನ್ನು ತಿಳಿಸಿ ಮೋಕ್ಷ ಸಾಧನೆಗೆ ಮಾಡಬೇಕಾದ ಕ್ರಿಯಾವಿಧಾನಗಳನ್ನು ಹೇಳಿಕೊಡಲಿದ್ದಾರೆ. ಕರ್ಮ ಸಿದ್ಧಾಂತಕ್ಕೂ ಮತ್ತು ಶ್ರೀಮಂತಿಕೆಗೂ ಇರುವ ಅಂತರ್ ಸಂಬಂಧಗಳನ್ನು ವಿವೇಚಿಸಲಿದ್ದಾರೆ. ಕಾರ್ಯಾಗಾರಕ್ಕೆ ಬರುವಾಗ ತಾವೆಲ್ಲರೂ ಹೀಗೆ ಬರಬೇಕು. ವರ್ಕ್ಶಾಪ್ಗೆ ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನಲ್ಲಿ ಬರೆದು ತನ್ನಿ. 1 ಹಿಡಿ ಉಪ್ಪನ್ನ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 3 ನಿಂಬೆ ಹಣ್ಣನ್ನ ತೆಗೆದುಕೊಂಡು ಬನ್ನಿ. ಎಲ್ಲರೂ ಬಿಳಿ ಬಣ್ಣದ ಡ್ರೆಸ್ನಲ್ಲಿ ಬರಬೇಕು.
ಹಾಗಾದ್ರೆ ಮತ್ಯಾಕ್ ತಡ, ಈ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಇವತ್ತೊಂದು ಈ ಎಪಿಸೋಡ್ನಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಆಟ ಆಡೋಣ. ಆ್ಯಕ್ಚುಲಿ ಇಷ್ಟು ದಿನ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ನಮ್ಮ ವೀಕ್ಷಕರು ಕೆಲವೊಂದು ಕಮೆಂಟ್ಸ್ ಹಾಕಿದ್ದಾರೆ. ಅದರಲ್ಲೊಂದು 4 ಕ್ವೆಶ್ಚನ್ಸ್ನ ನಾನು ಆಯ್ಕೆ ಮಾಡಿ ನಿಮಗೆ ಕೇಳಬೇಕು ಅಂತ ಇದ್ದೀನಿ ಗುರುಜಿ. ಯಾಕಂದರೆ ಅವ್ರಿಗೂ ನೆಕ್ಸ್ಟ್ ವರ್ಕ್ಶಾಪ್ ಬರೋವಾಗ ಅವ್ರಿಗೊಂದು ಇನ್ಫಾರ್ಮೇಶನ್ ಸಿಕ್ಕದಂಗಿರುತ್ತೆ ಅನ್ನೋದಕ್ಕೋಸ್ಕರ. ನಿಮ್ಗೇನು ಅಭ್ಯಂತರ ಇಲ್ಲ ಅನ್ಕೋತೀನಿ. ಓಕೆ, ಹಾಗಾದರೆ ಮೊದಲನೇ ಪ್ರಶ್ನೆ. ಈ ಪ್ರಪಂಚದಲ್ಲಿ ತುಂಬ ಜನ ಗುರುಗಳಿದ್ದಾರೆ. ಅವರಲ್ಲಿ ಯಾರು ಒರಿಜಿನಲ್, ಯಾರು ಡೂಪ್ಲಿಕೇಟ್ ಗೊತ್ತಿಲ್ಲ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅನ್ನೋದು ಗೊತ್ತಿಲ್ಲ. ನೀವು ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ? ನಿಮ್ಮನ್ನ ನಂಬಬಹುದಾ ಅಂತ ಒಬ್ರು ಕೇಳ್ತಿದ್ದಾರೆ ಗುರುಜಿ. ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ನೋಡಿ ಅಲ್ವಾ? ಹೌದು. ಸೊ ತುಂಬ ಚೆನ್ನಾಗಿದೆ ಮೇಡಮ್ ಕ್ವೆಶನ್. ಇದು ಹೇಗಿದೆ ಅಂತಂದರೆ, ಈಗ ನಾನು ಸಿಂಪಲಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಒಳ್ಳೆಯವರ ನೀವು ಕೆಟ್ಟವರ? ಅಲ್ಲ, ಯೂಶ್ವಲಿ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಒಳ್ಳೆಯವರ ಕೆಟ್ಟವರ ಅಂತ ಯಾರಾದರೂ ಕೇಳಿದ್ರೆ ನೀವೇನು ಹೇಳ್ತೀರಾ? ಒಳ್ಳೆಯವರು ಅಂತಾನೆ ಹೇಳ್ಕೊಳ್ತಾರೆ. ಸೊ ಸಹಜವಾಗಿ ಈಗ ನೀವು ನನ್ನ ಕೇಳಿದ್ರಿ ಒರಿಜಿನಲ್ಲ ಡೂಪ್ಲಿಕೇಟಾ ಅಂತಂತೇಳಿ, ಈಗ ನಾನು ಏನು ಹೇಳಬಲ್ಲೆ? ಒರಿಜಿನಲ್ ಅಂತ ಹೇಳ್ತೀನೇನೋ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಯಾವತ್ತೂ ಟೆಸ್ಟ್ ಮಾಡಬೇಕು. ಓಕೆ, ಟೆಸ್ಟ್ ಮಾಡಿ ನಿಮಗೆ ಒರಿಜಿನಲ್ಲು ಅನ್ನಿಸಿದ್ರೆ ನೀವು ಒರಿಜಿನಲ್ಲು ಅಂದ್ಕೊಳ್ಳಿ, ಅಥವಾ ಟೆಸ್ಟ್ ಮಾಡಿದ್ಮೇಲೆ ಡೂಪ್ಲಿಕೇಟ್ ಅಂದರೆ ಡೂಪ್ಲಿಕೇಟೇ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾನು ಪ್ರತಿ ಸಲ ಹೇಳುವಂಥದ್ದು, ಯಾರೋ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅಲಂಕಾರಿಕ ಭಾಷೆ ಇದೆ, ಅಥವಾ ಒಳ್ಳೆ ವಾಕ್ ಚಾತುರ್ಯ ಇದೆ ಅನ್ನೋ ಕಾರಣಕ್ಕೆ ಅವ್ರು ಒಳ್ಳೆಯವರು, ಕೆಟ್ಟವರು, ಒರಿಜಿನಲ್ಲು, ಡೂಪ್ಲಿಕೇಟು ಅಂತ ಅಂದ್ಕೊಳ್ಳೋದು ತುಂಬ ತಪ್ಪಾಗುತ್ತೆ. ಏಕೆಂತಂದರೆ ನಮ್ಮ ಒಳಗಡೆ ಪರಬ್ರಹ್ಮ ಇದ್ದಾನೆ. ಸೊ ನಿಮ್ಮ ಆತ್ಮಕ್ಕೆ ಅನಿಸ್ಬೇಕು, ಇದು ನಾನು ಇದು ಸರಿ ಇದೆಯಾ, ಇದರಿಂದ ಒಳ್ಳೇದಾಗ್ತಿದೆಯಾ, ನನಗೆ ಶ್ರೀಮಂತಿಕೆ ಬರ್ತಿದೆಯಾ, ಸಾಲ ತಕ್ಕ ಮಟ್ಟಿಗೆ ತೀರ್ತಿದೆಯಾ, ಹಣ ಆಸ್ತಿ ಐಶ್ವರ್ಯಗಳ ಕಡೆ ಹೊರಡ್ತಿದ್ದೀನಾ, ನನ್ನ ಫ್ಯಾಮಿಲಿ ಚೆನ್ನಾಗಿದೆಯಾ, ಸಂಸ್ಕಾರ ಈಸ್ ಇಟ್ ಟೇಕನ್ ಕೇರ್, ಸಂಸ್ಕಾರ ಹೇಳ್ಕೊಡ್ತಿದ್ದಾರೆ ಗುರುಗಳು, ಇದರಿಂದ ಲೋಕ ಕಲ್ಯಾಣ ಆಗುತ್ತಾ ಅಂತ ನಿಮಗೆ ಅನಿಸಿದ್ರೆ ಮಾತ್ರ ನನ್ನ ಒರಿಜಿನಲ್ ಅಂತ ನೀವು ಹೇಳಬೇಕು. ಸೊ ಇಟ್ ಈಸ್, ಐ ಥಿಂಕ್ ಯು ಶುಡ್ ಗಿವ್ ದಿ ಸರ್ಟಿಫಿಕೇಟ್. ಪ್ರಪಂಚದಲ್ಲಿ ಎಲ್ಲವೂ ಇದೆ. ಸೊ ಒರಿಜಿನಲ್ಲು ಇದೆ, ಡೂಪ್ಲಿಕೇಟು ಇದೆ. ಅದಕ್ಕೆ ನಾನಂತೂ ಯಾರನ್ನೂ ನಂಬಲ್ಲ. ವಿಶೇಷವಾಗಿ ದುಡ್ಡಿನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ನಂಬಲ್ಲ. ಸೊ ಲೈಫ್ ವಿಚಾರವಾಗೂ ಅಷ್ಟೇ. ಸೊ ವೈ ಶುಡ್ ವಿ ಬಿಲೀವ್ ಎವ್ರಿಬಡಿ? ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಸ್ ಫಸ್ಟ್. ನಮ್ಮನ್ನು ನಾವು ನಂಬಬೇಕು ಎಲ್ರಿಗಿಂತ ಹೆಚ್ಚು. ಎಸ್ ಮೇಡಮ್. ಐ ಥಿಂಕ್ ಅವರವರ ಅಭಿಪ್ರಾಯಕ್ಕೆ ಅನ್ನೋದು ಈ ಪ್ರಶ್ನೆ ಉತ್ತರ ಅಂತ ಅನ್ಸುತ್ತೆ. ತಮ್ಗೆಲ್ರಿಗೂ ಉತ್ತರ ಗೊತ್ತಾಗಬೇಕಂದ್ರೆ ದಯವಿಟ್ಟು ನೆಕ್ಸ್ಟ್ ವರ್ಕ್ಶಾಪ್ ಬಂದು ಗುರುಗಳನ್ನ ಟೆಸ್ಟ್ ಮಾಡಿ ಕನ್ಫರ್ಮೇಶನ್ ತಗೊಳ್ಳಿ. ಓಕೆ, ಹಾಗಾದ್ರೆ ತಡ ಮಾಡದೆ 2ನೇ ಪ್ರಶ್ನೆ ಗುರುಗಳೇ. ಹಲವಾರು ಸಲ ನೀವು ತುಂಬಾ ಎಪಿಸೋಡ್ಸ್ನಲ್ಲಿ ನಾನೇ ದೇವ್ರು ಅಂತ ಹೇಳಿದ್ದೀರಾ. ನೀವು ದೇವ್ರಾ? ಅಬ್ಸಲ್ಯೂಟ್ಲಿ. ತುಂಬ ಚೆನ್ನಾಗಿ ಕೇಳಿದ್ದಾರೆ ನೋಡಿ. ಅಲ್ಲ, ಯಾರು ದೇವರಲ್ಲ? ಈಗ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಯಾರು ದೇವರಲ್ಲ? ಈಗ ನನ್ನನ್ನು ಬಿಡಿ, ಅವನಲ್ಲದ್ದು, ಅವನಿಲ್ಲದ್ದು, ಅವನದಲ್ಲದ್ದು ಯಾವುದೂ ಇಲ್ಲ. ಸೊ ಈ ಕಲ್ಲು, ಮಣ್ಣು, ಆಕಾಶ, ಭೂಮಿ, ನೀರು, ಉಷ್ಣಾಂಶ, ಈ ಪ್ರತಿಯೊಂದು, ನೀವು ಎಲ್ಲರೂ ದೇವರೇ ತಾನೇ. ಅದೇನಪ್ಪ ಇದು, ನಾನು ಯಾವತ್ತಾದ್ರೂ ಹೇಳಿದ್ನ ನಾನೊಬ್ಬನೇ ದೇವರು ಅಂತಂತೇಳಿ? ಪ್ರತಿಯೊಬ್ಬರು ದೇವರೇ. ಯಾರೆಲ್ಲ ಈ ಭೂಮಿ ಮೇಲೆ ಏನೆಲ್ಲ ಇದೆಯೋ ಪ್ರತಿಯೊಂದರಲ್ಲೂ ಆ ದೈವಾಂಶ ಇದೆ. ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ, ಒಬ್ಬರಲ್ಲಪ್ಪ ದೇವರು, ಮುಕ್ಕೋಟಿ ದೇವರು. ಮುಕ್ಕೋಟಿ ಅಲ್ಲ, ಎಲ್ಲವೂ ಸಕಲವೂ ದೇವರೇ. ಆ ರೀತಿಯಲ್ಲಿ ನೋಡಿದ್ರೆ ಇನ್ನು ಪ್ರಾಣ ಇರೋ ಈ ದೇಹ ಇಟ್ಕೊಂಡು ನಾವಿದ್ದೀವಿ, ಮನಸ್ಸಿದೆ, ಜ್ಞಾನ ಇದೆ. ಹಂಗಾದ್ರೆ ನಾವು ದೇವರಲ್ವ? ನೀವೇ ಹೇಳಿ.
ನಾನಂತೂ ದೇವರಪ್ಪ, ನನಗಾಗಿ ಯಾವತ್ತೂ ಅನಿಸಿದೆ ಮೇಡಮ್, ನಾನು ದೇವರು ಅಂತ ನನಗೆ ಪ್ರತಿ ಸಲ ಅನಿಸಿದೆ. ಯಾರು ದೇವರೋ, ನಿಜವಾದ ದೇವರು ಅಂತ ಫೀಲ್ ಆಗಿರುತ್ತೋ ಅವರಲ್ಲಿ ಹೆಚ್ಚು ಪ್ರೀತಿ, ಕರುಣೆ, ನಂಬಿಕೆ, ವಿಶ್ವಾಸ, ಆಮೇಲೆ ಯಾರಿಗೂ ಕೆಟ್ಟದ್ದು ಮಾಡದೇ ಇರೋವಂಥ ಒಂದು ಅಂಶ, ಈ ದ್ವೇಷ, ಈ ವೈಷಮ್ಯಗಳು ಇವ್ಯಾವುದೂ ಇರೋದಿಲ್ಲ. ಕ್ಷಮೆ ಹೆಚ್ಚು ಕೊಡುವಂಥ ಮನೋಭಾವ, ಇವರೆಲ್ಲರೂ ಇರೋವಂಥವರು ದೇವರು. ಸೊ ನಾನ್ಯಾಕೆ ದೇವರು ನನ್ನ ಹೇಳ್ಕೊಳ್ತಿದ್ದೀನಿ ಅಂದರೆ, ನಾನು ಯಾರೂ ದ್ವೇಷ ಮಾಡಲ್ಲ, ವೈರತ್ವ ಇಲ್ಲ, ನಾನು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಾನು ಎಲ್ಲರನ್ನೂ ಕ್ಷಮೆ ಕೊಡ್ತೇನೆ, ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೇನೆ. ವಿಶೇಷವಾಗಿ ನನಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಪ್ರಕೃತಿಗೆ ಯಾವುದೇ ರೀತಿಯಲ್ಲೂ ಕೆಟ್ಟದಾಗೋ ರೀತಿ ಮಾಡೋದಿಲ್ಲ. ನಾನು ದೇವರೇ ತಾನೇ, ಸೊ ಎಲ್ಲರೂ ದೇವರಾಗೋಣ, ಎಲ್ಲರೂ ದೇವರೇ. ಈ ದೈವಾಂಶಗಳನ್ನು ಎಚ್ಚೆತ್ತುಕೊಡಿಸ್ಕೊಂಡು ನಾವು ತೊಡಗಿಸ್ಕೊಂಡಾಗ ನಾವು ದೇವರಾಗ್ಬಿಡ್ತೇವೆ. ಹೌದು, ಎಲ್ಲರಲ್ಲೂ ದೇವರನ್ನೇ ಕಾಣು ಅಂತ ಹೇಳಿದ್ದಾರೆ ದೊಡ್ಡವರು. ಸೊ 3ನೇ ಪ್ರಶ್ನೆ, ನೀವು ಬಹಳಷ್ಟು ಎಪಿಸೋಡ್ಗಳಲ್ಲಿ ಬಿಸ್ನೆಸ್ ಮಾಡಿ ಶ್ರೀಮಂತರಾಗಿ ಅಂತ ಹೇಳ್ತಿರ್ತೀರಿ. ನಿಮಗೆ ಏನು ಅರ್ಹತೆ ಇದೆ? ನೀವು ಶ್ರೀಮಂತರ? ವೆಲ್ ಇದು ತುಂಬ ಜನಕ್ಕೆ ಕ್ವಶನ್ಸ್ ಇರುತ್ತೆ. ವಿಶೇಷವಾಗಿ ಯಾರು ವರ್ಕ್ಶಾಪ್ ಬರಲಿಲ್ವೋ ಅವ್ರಿಗೆ ಹೆಚ್ಚು ಇದು ಇರುತ್ತೆ ತಲೆಯಲ್ಲಿ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಲೆಟ್ ಯು ನೋ ದ್ಯಾಟ್ ಐ ಆಮ್ ಅ ವೆರಿ ರಿಚ್ ಪರ್ಸನ್. ನಾನು ತುಂಬ ಶ್ರೀಮಂತ ರೀ, ನೀವು ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ದೊಡ್ಡ ಶ್ರೀಮಂತ. ಯಾಕಂದರೆ ನಾನು ಇದಕ್ಕೂ ಮುಂಚೆ ಹೇಳಿದೆ ನಾನು ದೇವರು ಅಂತೇಳಿ. ದೇವರು ಬಡವರ ಶ್ರೀಮಂತರ? ನೀವೇ ಹೇಳಿ ನನಗೆ. ದೇವರು ಶ್ರೀಮಂತರು ತಾನೇ? ಹಾಗಾದರೆ ನಾನು ದೇವರು ಅಂತ ಹೇಳಿದ್ನಾ? ಹಾಗಾದ್ರೆ ನಾನು ಶ್ರೀಮಂತ ತಾನೇ? ಸೊ ಶ್ರೀಮಂತಿಕೆ ಅನ್ನೋವಂಥದ್ದು ಬರೀ ದುಡ್ಡಿನಲ್ಲಿ ಹಾಕಿ ತಕ್ಕಡಿಯಲ್ಲಿ ಹಾಕ್ಬಿಟ್ಟು ಹೋಗೋದಲ್ಲ. ಹಂಗಂತ ಹೇಳಿದ್ರೆ ಎಷ್ಟೋ ಗ್ರಹಗಳಿದ್ದಾವೆ, ಆ ಗ್ರಹಗಳಲ್ಲಿ ಏನು ವಜ್ರ ವೈಡೂರ್ಯಗಳು ಬಂಗಾರನೇ ಬೀಳ್ತಿರುತ್ತಂತೆ ಮಳೆಯ ರೀತಿ. ಹಂಗಾದರೆ ನಮಗಿಂತ ಶ್ರೀಮಂತರು ಅವರು ಅಂತ ಹೇಳೋದಕ್ಕಾಗುತ್ತಾ? ಇನ್ಫ್ಯಾಕ್ಟ್ ನೋಡಿ ಎಷ್ಟು ಫೇಕ್ ಇದೆ ಈ ಒಂದು ರಿಚ್ ಪಟ್ಟಿ. ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಒಂದು ಫೋರ್ಬ್ಸ್ ಲಿಸ್ಟಲ್ಲಿ ಬರುತ್ತೆ. ಯಾರು ಫಸ್ಟು ರಿಚೆಸ್ಟ್ ಪರ್ಸನ್ನು, ನಂಬರ್ 1 ಯಾರೋ ಒಂದು ವ್ಯಕ್ತಿ ಹೆಸರು ಹಾಕ್ತಾರಪ್ಪ. ನನ್ನ ಪ್ರಕಾರ ಯಾರು ಗೊತ್ತಾ ಹಾಕಬೇಕು? ಯೂನಿವರ್ಸು ಫಸ್ಟ್ ಇರಬೇಕು, ಸೆಕೆಂಡು, ಥರ್ಡು, ಫೋರ್ತ್ ತಾನೇ ಮನುಷ್ಯ ಇರಬೇಕು. ಬಟ್ ನಮ್ಮ ರಿಪೋರ್ಟ್ ಪ್ರಕಾರ ಏನು? ಮನುಷ್ಯರ ಹೆಸರಿದೆ, ಅಲ್ಲೇ ತಪ್ಪು ರಿಪೋರ್ಟು. ಸೊ ಹಾಗಾಗಿ ನಾವು ಎಲ್ಲರೂ ಶ್ರೀಮಂತರು ಗೊತ್ತಿರಲಿ. ಯಾಕೆ ಹೇಳ್ತೇನೆ ಇದನ್ನು ಅಂತಂದರೆ, ಯಾವುದನ್ನೆಲ್ಲ ಎಂಥದ್ದೇ ವಸ್ತುವನ್ನಾಗಲಿ ದುಡ್ಡಿನಿಂದ ನಾವು ಖರೀದಿ ಮಾಡ್ಬೋದು ಅನ್ನೋಂತಾದರೆ ಅದು ನನ್ನ ಪ್ರಕಾರ ಆಟ ಸಾಮಾನು ಅಷ್ಟೇ, ಟಾಯ್ ಅಷ್ಟೇ. ಜಸ್ಟ್ ಬಿಕಾಸ್ ನನಗೆ ಎಲ್ಲವನ್ನೂ ಖರೀದಿ ಮಾಡೋ ಕೆಪ್ಯಾಸಿಟಿ ಇದೆ ಅಂತಂತೇಳಿ ನಾನು ಶ್ರೀಮಂತ ಅಂದ್ಕೊಳ್ಳೋದು ಮುಟ್ಟಾಳ್ತನ ತಾನೇ. ಯಾವುದನ್ನು ನಾವು ದುಡ್ಡು ಕೊಟ್ಟು ತೆಗೆದುಕೊಳ್ಳೋದಕ್ಕಾಗೋದಿಲ್ವೋ ಅಂಥ ಐಟಮ್ಸ್ ಎಲ್ಲ ಶ್ರೀಮಂತಿಕೆ ಅಂಥೇಳಿ. ನಾನು ನಿಮಗೆ ಕೇಳ್ತೇನೆ, ನಿಮ್ಮ ಹತ್ರ ಎಷ್ಟೋ ಲಕ್ಷ ಕೋಟಿ ಇದೆಯಪ್ಪ, ಒಂದೇ ಒಂದು ಬೆರಳು ಮಾಡ್ತೀರಾ ನೋಡೋಣ? ಒಂದು ಬೆರಳು ರೀ, ತಾಕತ್ತಿದೆಯೇನ್ರಿ ಯಾರಿಗಾದರೂ? ಬೇಡಪ್ಪ, ಬೆರಳು ಬೇಡ, ಕೈ ಬೇಡ, ಕಾಲು ಬೇಡ, ಕಣ್ಣು ಬೇಡ, ಒಂದೇ ಒಂದು ಕೂದಲ್ರಿ. ನಾವು ನೋಡಿ ಎಂಥವ್ರು ಆಗ್ಬಿಟ್ಟಿದ್ದೀವಿ, ಎಂಥ ಮುಟ್ಟಾಳು ಜನ ಇರ್ಬೋದು. ನಾವು ಏನೋ ಮಾತಾಡ್ತಿರ್ಬೇಕಂದ್ರೆ, ಜಗಳ ಮಾಡ್ತಿರ್ಬೇಕಂತ ಹೇಳ್ತೀವಿ, ಒಂದು ಕಿತ್ಕೊತೀಯ ಅಲ್ಲ, ನಿನಗೆ ಮಾಡೋದಕ್ಕೆ ಗೊತ್ತಾ? ಫಸ್ಟ್ ಆಫ್ ಆಲು ಮಾಡೋದಕ್ಕೆ ಬರಲ್ಲ ಯಾರಿಗೂ, ಕಿತ್ಕೊತೀಯ ಅಂತ ಕೇಳ್ತೀವಿ. ಬೆಲೆ ಕಟ್ಟೋಕ್ಕಾಗಲ್ಲ, ಗೊತ್ತಿರಲಿ. ಬೆಲೆ ಕಟ್ಟೋಕ್ಕಾಗದೇ ಇರೋ ಶರೀರವನ್ನು ನಮಗೆ ಕೊಟ್ಟ ಮೇಲೆ ಭಗವಂತ, ದೇವರು, ಯೂನಿವರ್ಸು, ಇನ್ನು ನಾವು ಬಡವರ ಶ್ರೀಮಂತರ ಯೋಚನೆ ಮಾಡಿ. ನನ್ನ ಪ್ರಕಾರ ಮೇಡಮ್, ನಿಜವಾಗ್ಲೂ ನನಗೆ ಯಾವತ್ತೂ ದುಃಖ ಆಗೋದೇನು ಗೊತ್ತಾ? ಕೈ, ಕಾಲು, ಮೂಗು, ಕಣ್ಣು ಎಲ್ಲ ಬಾಡಿ ನೆಟ್ಟಿಗಿದ್ದು ನಾವು ಶ್ರೀಮಂತರಾಗಿಲ್ಲ ಅಂತಂದರೆ ಐ ಥಿಂಕ್ ನಾವೆಲ್ಲರೂ ಇನ್ನು ನರಕಕ್ಕೆ ಹೋಗಬೇಕು, ನಮಗೆಲ್ಲ ಶಿಕ್ಷೆ ಆಗಬೇಕು. ಒಂದು ವೇಳೆ ಕಾಲಿಲ್ವೋ, ಕೈ ಇಲ್ವೋ ಅಥವಾ ಅಂಗವೈಫಲ್ಯವಾಗಿದ್ದರೆ ಅಂಥವ್ರು ಶ್ರೀಮಂತರು ಆಗದೇ ಇದ್ದರೂ ಏನೋ ಒಂದು ಸ್ವಲ್ಪ ಕರುಣೆ, ಪ್ರೀತಿ ದೇವ್ರು ಬಿಟ್ಬಿಡ್ತಾರೆ, ಯೂನಿವರ್ಸ್ ಬಿಟ್ಬಿಡ್ತಾರೆ. ಬಟ್ ಎಲ್ಲ ನೆಟ್ಟಿಗಿದ್ದು, ಬುದ್ಧಿ ತಿಳುವಳಿಕೆ ಇದ್ದು ನಾವು ಶ್ರೀಮಂತರು ಆಗಿಲ್ಲ ಅಂತಂದರೆ ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ಹೆವನ್. ನಾವು ನಿಜವಾಗ್ಲೂ ನಮಗೆ ಮೋಕ್ಷ ಸಿಗಬಾರ್ದು ನನ್ನ ಪ್ರಕಾರ. ಸೊ ಹಾಗಾಗಿ ನಮಗೆಲ್ಲರಿಗೂ ದೈವಾಂಶ ಇದೆ, ನಾವೆಲ್ಲರೂ ದೇವರೇ. ಓಕೆ, ಐ ಥಿಂಕ್ ಈ ಪಟ್ಟಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಅನಿಸುತ್ತೆ ಈ ಸಾಲ. ನಾವೆಲ್ಲರೂ ಶ್ರೀಮಂತರೇ ಮೇಡಮ್. ಆಮೇಲೆ ನನಗೆ ಅರ್ಹತೆ ಬಗ್ಗೆ ಕೇಳಿದರೆ, ನಂದು ವ್ಯಾಪಾರ ಇದೆ. ನಾನು ಈಗ ತಾನೇ ಸ್ಟುಡಿಯೋ ಬರೋಕ್ಕಿಂತ ಮುಂಚಿತವಾಗಿ ಮೇಡಮ್ ಹತ್ರ ಹೇಳ್ತಿದ್ದೆ, ನನ್ನೊಂದು ಕನಸಿತ್ತು,
ಬೆಳಿಗ್ಗೆ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಪರ್ಸಲ್ಲಿ 10,000 ರೂಪಾಯಿ ಲಾಭ ಬರಬೇಕು ಅಂತ ಒಂದು ಕನಸಿತ್ತು ನನಗೆ. ಆ ನನಸು ನಾನು 5 ವರ್ಷದಿಂದ ಮಾಡಿದ್ದೇನೆ. ಏನು ಮಾಡಿದೆ, 2:15ಗೆ ನಾನೊಂದು ಶಿಫ್ಟ್ ಸ್ಟಾರ್ಟ್ ಮಾಡಿದೆ. ಒಂದು ಸಣ್ಣ ರೆಸ್ಟೋರೆಂಟ್ ಮಾಡಿದೆ, ಹೋಟೆಲ್ ಮಾಡಿದೆ. 2:15ಗೆ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನನಗೆ 10,000 ಲಾಭ ಬೇಕಿತ್ತು, 10,000 ಬರ್ತಿದೆ. ಸೊ ನಾನು ವ್ಯಾಪಾರ ಇದೆ, ನನ್ನದು ಬಿಸ್ನೆಸ್ ಇದೆ. ಆಮೇಲೆ ನಾನು 15 ವರ್ಷ ಕೆಲಸ ಮಾಡಿದ್ದೇನೆ ಇಂಡಸ್ಟ್ರಿಯಲ್ಲಿ, IT ಇಂಡಸ್ಟ್ರಿಯಲ್ಲಿ. ಸೊ ನನಗೆ ಅದೂ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಯಾಕೆ ರೆಸಿಗ್ನೇಷನ್ ಹಾಕಿ ಅಂತ ನಿಮ್ಗೆ ಹೇಳ್ತೇನೆ ಅಂತಂದರೆ, ನಾನು ಒಂದು ಕಾಲದಲ್ಲಿ ನಾನು ಎಂಪ್ಲಾಯಿ ಆಗಿದ್ದೆ. ನನಗೆ ಗೊತ್ತು ಅದರ ಕಷ್ಟಗಳು ಸುಖಗಳು ಎಲ್ಲವೂ ಗೊತ್ತಿದೆ. ನಾನ್ಯಾಕೆ ಅರ್ಹತೆ ಇದೆ ಕೇಳ್ತೀರ ನೀವು ಸಾಲದ ಬಗ್ಗೆ? ನಂದು ಸಾಲ ಇತ್ತು, ಕಷ್ಟ ಇತ್ತು, ಎಲ್ಲ ತೀರಿಸಿದ್ದೇನೆ, ಮುಂದೆ ಬಂದಿದ್ದೇನೆ. ಸೊ ಹಾಗಾಗಿ ನನಗೆ ಐ ಥಿಂಕ್ ಐ ಹ್ಯಾವ್ ದಟ್ ಎಬಿಲಿಟಿ ಟು ಸಾರ್ಟ್ ಆಫ್ ಶೇರ್ ಇಟ್ ವಿತ್ ಯು. ಇದು ಒಂದನೇದು. ಎರಡನೇದು ಇನ್ನೊಂದು ಗೊತ್ತಿರಲಿ, ಅರ್ಹತೆ ಬಗ್ಗೆ ಕೇಳಿದಾಗ ನಮಗೆ ಇದೂ ಗೊತ್ತಿರಬೇಕು. ಒಂದು ವೇಳೆ ಈಗ ಮೇಡಮ್ ಡಾಕ್ಟ್ರು ಅಂದ್ಕೊಳ್ಳಿ. ಈಗ ಡಾಕ್ಟ್ರು ಅವರು ಕ್ಯಾನ್ಸರು ಟ್ರೀಟ್ ಮಾಡೋ ಡಾಕ್ಟರು. ಈಗ ನಾನು ಕ್ಯಾನ್ಸರ್ ಪೇಷಂಟ್. ನಾನೀಗ ಹೋಗ್ತೀನಿ ಟ್ರೀಟ್ಮೆಂಟ್ಗೆ ಹೋದಾಗ ನಾನು ಮೇಡಮನ್ನು ಕೇಳೋದೀಗ, ಮೇಡಮ್ ನಾನು ಟ್ರೀಟ್ ಮಾಡ್ತಿದ್ದೀರಾ, ನನ್ನ ಕ್ಯಾನ್ಸರ್ ಇದೆ, ನಿಮಗೆ ಕ್ಯಾನ್ಸರ್ ಇದೆಯಾ ಫಸ್ಟು ಅಂತ ಹೇಳೋದು ಎಷ್ಟು ಸರಿ? ಈಗ ನನಗೆ ಏಡ್ಸ್ ಇದೆಯಪ್ಪ, ನಾನು ಹೋಗ್ತಿದ್ದೀನಿ ಟ್ರೀಟ್ಮೆಂಟ್ಗೆ, ನಾನು ಡಾಕ್ಟ್ರನ್ನ ಕೇಳೋದು, ನನಗೆ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮಗೂ ಏಡ್ಸ್ ಇದೆಯಾ? ಸರಿನಾ ಮೇಡಮ್ ಇದು? ಐ ಡೋಂಟ್ ನೋ ಇಫ್ ಇಟ್ ಈಸ್ ರೈಟ್. ಈಗ ಮಂಗಳ ಗ್ರಹದ ಬಗ್ಗೆ ನಾನೀಗ ಫಿಸಿಕ್ಸ್ ಲೆಕ್ಚರರ್ ಅಂದ್ಕೊಳ್ಳಿ, ಓಕೆ, ಫಿಸಿಕ್ಸ್ ಬಗ್ಗೆ ನಾನು ಟೀಚ್ ಮಾಡ್ತಿರ್ತೀನಿ. ನೀವು ನನ್ನ ಕೇಳೋದು, ಫಸ್ಟು ನೀನು ಮಂಗಳ ಗ್ರಹಕ್ಕೆ ಹೋಗಿದ್ದೀಯಾ, ಆಮೇಲೆ ಹೇಳು ಅಂತಂದರೆ ನಾನೇನು ಮೇಡಮ್ ಹೇಳಲಿ? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಿಸ್. ಬ್ರಹ್ಮಜ್ಞಾನ ಅನ್ನೋವಂಥದ್ದು ಎಲ್ಲವೂ ಎಕ್ಸ್ಪ್ಲೈನ್ ಮಾಡಿ ವಿತ್ ಎವಿಡೆನ್ಸ್ ಪ್ರೂಫ್ಸ್ ಎಲ್ಲ ಕೊಡಲಿಕ್ಕಾಗೋದಿಲ್ಲ. ಇಟ್ ಈಸ್ ಅ ಜ್ಞಾನ ಅಷ್ಟೇ. ಸೊ ಹಾಗಾಗಿ ಅರ್ಹತೆ ಇದೆಯಾ? ಬೇಜಾನಿದೆ. ರೈಟ್. 4ನೇ ಕ್ವೆಶ್ಚನ್ ಗುರುಗಳೇ, ನಿಮಗೆ ಬಡವರ ಮೇಲೆ ಕಾಳಜಿ ಇದ್ದರೆ, ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದ್ದರೆ, ನೀವು ಯಾಕೆ ಫ್ರೀಯಾಗಿ ಕ್ಲಾಸಸ್ನ ಮಾಡಬಾರ್ದು? ಇದು ತುಂಬ ಜನ ಕೇಳ್ತಾರೆ. ಇನ್ಫ್ಯಾಕ್ಟ್ ಮೇಡಮು ನಗ್ತಿದ್ದಾರೆ ನೋಡಿ, ಅವರು ಕೇಳ್ತಿದ್ದಾರೆ, ಓಕೆ ಯಾಕೆ ಮಾಡಬಾರ್ದು, ಕಾಳಜಿ ಇದೆಯಾ ಅಂತೇಳಿ. ಅಲ್ಲ, ನನಗೆ ಯಾವಾಗಲೂ ಅನಿಸೋದು ಮೇಡಮ್, ಈಗ ಬಡವರು ಅಂತ ಯಾರಿದ್ದಾರೋ ಅವರೆಲ್ಲ ಕಷ್ಟದಲ್ಲಿದ್ದಾರೆ ಅಂದ್ಕೊಳ್ಳೋಣ. ಇವ್ರು ಕಷ್ಟದಲ್ಲಿರೋದು, ಈಗ ಬಡವರು ಕಷ್ಟದಲ್ಲಿರೋದು, ಸಾಲದಲ್ಲಿರೋದು, ದುಃಖದಲ್ಲಿರೋದು, ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆಯಾ? ನಮಗೆ ಕಾಣಿಸುತ್ತಾ? ನಮ್ಗೆ ಸಹಜವಾಗಿ ಸ್ವಲ್ಪ ಕಾಳಜಿ ಪ್ರೀತಿ ಬರುತ್ತಾ ಇಲ್ವಾ? ಬರುತ್ತಾನೆ. ಅಲ್ಲ, ಆಫ್ಟರ್ ಆಲ್ ನಮ್ಮ ಮನುಷ್ಯರಾದವ್ರಿಗೆ ಸಹಜವಾಗಿ ಪ್ರೀತಿ ವಿಶ್ವಾಸ ಅಯ್ಯೋ ಪಾಪ ಅನ್ನೋದು ಬರೋದಾದರೆ, ಇನ್ನು ನಮ್ಮನ್ನೆಲ್ಲರನ್ನೂ ಹುಟ್ಟಿಸಿದಾನಲ್ವಾ, ಅವನಿಗೆ ಬರುತ್ತೋ ಬರಲ್ವೋ? ಬರುತ್ತೆ. ಕರೆಕ್ಟ್ ತಾನೇ? ಹಂಗಾದ್ರೆ ಅವನೇ ಸುಮ್ಮನೆ ಇದ್ದಾನೆ? ಅಲ್ಲ, ನಾವು ಕಷ್ಟದಲ್ಲಿದ್ದೀವಿ, ನಾವು ದುಃಖದಲ್ಲಿದ್ದೀವಿ, ನಾವು ಸಾಲದಲ್ಲಿದ್ದೀವಿ, ಗೋಳಾಡ್ತಿದ್ದೀವಿ, ಲೈಫ್ ಬೇಡ ಅನಿಸ್ತಿದೆ. ಇದೆಲ್ಲ ಅವನಿಗೆ ಗೊತ್ತೋ ಇಲ್ವೋ? ಅವನ್ಯಾಕೆ ಸುಮ್ಮನೆ ಇದ್ದಾನೆ? ಹಾಗಾದರೆ ಆ ಭಗವಂತನೇ, ಆ ವಿಶ್ವವೇ ಸುಮ್ಮನೆ ಇದ್ದರೆ ಇನ್ನು ನಾನೇನು ಮಾಡಬೇಕು? ನಾನು ಸುಮ್ಮನೆ ಇರಬೇಕು. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಬಡವ್ರನ್ನ ಕಂಡ್ರೆ ಆಗಲ್ಲ. ಐ ಡೋಂಟ್ ಲೈಕ್ ಪೋರ್ ಪೀಪಲ್, ಟು ಬಿ ವೆರಿ ಫ್ರ್ಯಾಂಕ್. ಬಿಕಾಸ್ ವೈ ಐ ಸೇ ದಿಸ್, ಅರ್ಹತೆ ಯೋಗ್ಯತೆ ಎರಡೂ ಇದ್ದವರು ನಾವು ಶ್ರೀಮಂತರಾಗಬೇಕು. ನಮ್ಮ ಕೈಲಿ ಯಾಕೆ ಸಾಧ್ಯ ಇಲ್ಲ? ನೀವೆಲ್ಲ ಬಹುದೊಡ್ಡ ಶ್ರೀಮಂತರು ಸಾಧಕರನ್ನು ನೋಡಿ, ಎಲ್ಲರೂ ಶ್ರೀಮಂತ ಕುಟುಂಬಗಳಲ್ಲಿ ಬಂದವರಲ್ಲ, ಬಡಸ್ತನದಲ್ಲಿರೋರು ಮನಸ್ಸು ಮಾಡ್ತಾರೆ, ನನ್ನ ನಾಳೆಗಳು ಇದೇ ರೀತಿ ಇರಬೇಕು, ಪರಿಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ, ಪ್ರೀತಿಯಿಂದ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ, ದುಡಿತಾರೆ, ಮೇಲೆ ಬರ್ತಾರೆ. ಎಲ್ಲರಿಗೂ ಸಾಧ್ಯ ಅಲ್ವರೇ? ನಾನು ಯಾಕೆ ಇದನ್ನು ಹೇಳ್ತೀನಂದರೆ, ವೈ ಐ ಹೇಟ್ ಪೋರ್ ಪೀಪಲ್. ನಾನು ಹೇಳ್ತೇನೆ, ಟೈಮ್ ಫ್ರೀಯಾಗಿ ಬಂದಿದೆ ನಮಗೆ, ನಾನು ಯಾಕೆ ಫ್ರೀ ಕೊಡಲ್ಲ ಅಂತ ಹೇಳ್ತೇನೆ. ಫ್ರೀಯಾಗಿ ಸಮಯ ಕೊಟ್ಟಿದ್ದಾರಾ? ಯಾರಾದರೂ ಸಮಯಕ್ಕೆ ಬೆಲೆ ಕೊಡ್ತಿದ್ದೇವೆ ನಾವು? ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ನಮ್ಮ ಸಮಯದ ಬೆಲೆ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಗೊತ್ತಾಗಬೇಕು ಅಂತಂದರೆ ನಾವೆಲ್ಲರೂ ICUದಲ್ಲಿ ಅಡ್ಮಿಟ್ ಆಗಬೇಕು. ಅವತ್ತು ಬರುತ್ತೆ ಸಂಜೆ, ಸರ್ 1 ಅವರ್ಗೆ ಇಷ್ಟು ಬಿಲ್ಲು, 1 ದಿನಕ್ಕೆ ಇಷ್ಟು ಬಿಲ್ಲು, 1 ತಿಂಗಳಿಗೆ ಇಷ್ಟು ಬಿಲ್ಲು. ಆಫ್ಟರ್ ಆಲ್ 1 ತಿಂಗಳಿಗೆ ಲಕ್ಷ ಬಿಲ್ಲು ICUದಲ್ಲಿ ಹಾಕ್ತಾರೆ ಅಂತಂದರೆ, ಇನ್ನು ಈ ಜೀವನ ಪರ್ಯಂತ ನಾವು ಬದುಕ್ತಿದ್ದೀವಲ್ಲ, ಇಷ್ಟು ಸಮಯ ಕೊಟ್ಟಿದ್ದಾನಲ್ಲ ದೇವರು, ಅವನೆಷ್ಟು ಬಿಲ್ ಹಾಕಬೇಕು? ನೀವು ಹೇಳ್ರಪ್ಪ.
ಫ್ರೀಯಾಗಿ ಕೊಟ್ಟಿದ್ದಾನಲ್ಲ ಸನ್ಲೈಟು. ನಾವಿಲ್ಲೆಲ್ಲ ಕರೆಂಟ್ ಬಿಲ್ಗೆ ಗೌರ್ಮೆಂಟ್ ಚಾರ್ಜ್ ಮಾಡ್ತಾರೆ, ಇಷ್ಟು ಕರೆಂಟ್ ಬಿಲ್ಲು ಅಂತಂತೇಳಿ. ಫ್ರೀಯಾಗಿ ಕೊಟ್ಟಿದ್ದಾನೆ. ನೀರಿಗೆ ಬಿಲ್ ಹಾಕ್ತಾರೆ ನೋಡಿ, ವಾಟರ್ ಬಾಟ್ಲಿದೆ, ಇದಕ್ಕೆ 10 ರೂಪೀಸ್ 20 ರೂಪೀಸ್ ಅಂತ ಹಾಕ್ತಾರೆ. ದೇವ್ರು ಅಷ್ಟು ಕೊಟ್ಟಿದ್ದಾನೆ ಫ್ರೀಯಾಗಿ. ನಾವು ಬೆಲೆ ಕೊಡ್ತೀವ? ನೀರನ್ನು ಪೋಷಣೆ ಮಾಡ್ತೀವ? ಏನೆಲ್ಲ ದೇವರು ಉಚಿತವಾಗಿ ಕೊಟ್ಟಿದ್ದಾನೋ ಅದನ್ನೆಲ್ಲ ಮನುಷ್ಯ ಹಾಳು ಮಾಡ್ತಿದ್ದಾನೆ. ಈ ಉಚಿತಕ್ಕೆ ಅವನಿಗೆ ಮರ್ಯಾದೆನೇ ಇಲ್ಲ ರೀ. ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಇವತ್ತಿನ ಕಾಲಘಟ್ಟಕ್ಕೂ ನನಗೇನು ಅನಿಸುತ್ತೆ ಗೊತ್ತಾ, ಈಗ ಹೆಣ್ಣು ಮದುವೆ ಆದಮೇಲೆ ಇನ್ನೊಬ್ಬರು ಗಂಡನ ಮನೆಗೆ ಹೋಗ್ತಾರೆ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಗೊತ್ತಾ, ಹೆಣ್ಣನ್ನು ಅಡುಗೆ ಮಾಡೋರು ಬಂದರು ಮನೆಗೆ, ಮನೆ ಕೆಲಸದವಳು ಬಂದಳು, ಇಲ್ಲ ಯಾರೋ ಫ್ರೀಯಾಗಿ ಬಂದ ಹಾಗೆ. ನಾವೇಗೆ ಟ್ರೀಟ್ ಮಾಡಬೇಕು ಹೆಣ್ಣನ್ನು? ಜಸ್ಟ್ ಎಕ್ಸಾಂಪಲ್ ನಾನು ಹೇಳೋದು. ನಾವೇಗೆ ಟ್ರೀಟ್ ಮಾಡಬೇಕು? ನಮ್ಮ ಮನೆಗೆ ದೇವತೆ ಬರ್ತಿದ್ದಾಳಪ್ಪ, ಓ ದೇವರು ಬರ್ತಿದ್ದಾರೆ, ನಾನು ಜೋಪಾನ ಮಾಡಿ ಇಷ್ಟು ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾ. ಅದ್ರ ಬದಲು ನಾವೇನು ಅಂದ್ಕೊಳ್ತೀವಿ? ಅತ್ತೆ ಆದವ್ರು ಏನು ಅಂದ್ಕೊಳ್ತಾರೆ ಸೊಸೆನ? ಕೆಲಸದವಳು. ಗಂಡ ಏನು ಅಂದ್ಕೊಳ್ತಾನೆ? ಪ್ರತಿದಿನ ನಂಗೆ ಟಿಫನ್ ಮಾಡೋರು, ನನ್ನ ಸೌಕರ್ಯ ನೋಡೋರು. ವಾಟ್ ನಾನ್ ಸೆನ್ಸ್ ಮ್ಯಾನ್. ಎವ್ರಿಥಿಂಗ್ ದಟ್ ಈಸ್ ಕಮಿಂಗ್ ಟು ಅಸ್ ಫಾರ್ ಫ್ರೀ, ವಿ ಡೋಂಟ್ ನೋ ಟು ವ್ಯಾಲ್ಯೂ ಇಟ್ ಮ್ಯಾನ್. ಸೊ ಹಾಗಾಗಿ ಜಸ್ಟ್ ನನ್ನ ಹೈಪೋಥೆಟಿಕಲ್ ಎಕ್ಸಾಂಪಲ್, ನಾನು ತುಂಬ ಸಲ ಇದನ್ನು ಪ್ರಾಕ್ಟಿಕಲಾಗಿ ಹೇಳಿದ್ದೇನೆ. ನನ್ನ ಹತ್ರ ಐಫೋನ್ ಇದೆ, ನನ್ನ ಹತ್ರ ಇನ್ನೊಂದು ಯಾವುದೋ ನೋಕಿಯಾ ಫೋನೇ ಯಾವುದು ಹಳೆ ಫೋನ್ ಇದೆ. ಯಾವ ಫೋನನ್ನು ನಾನು ಜಾಸ್ತಿ ಜಾಗ್ರತೆ ಮಾಡ್ತೇನೆ? ವಿಚ್ ಫೋನ್ ವಿಲ್ ಐ ಟೇಕ್ ಕೇರ್ ಬೆಟರ್? ಐಫೋನೋ ಇದು ನಾರ್ಮಲ್ ಫೋನು? ಐಫೋನ್ ತಾನೇ. ಯಾಕೆ ಐಫೋನು? ದುಡ್ಡು ಕೊಟ್ಟಿದ್ದೀನಲ್ಲ ಜಾಸ್ತಿ, ಬೆಲೆ ಜಾಸ್ತಿ ಅಲ್ವಾ. ಈಗ ನನ್ನ ಮಕ್ಕಳಿದ್ದಾರೆ, ಪಕ್ಕದ ಮನೆ ಮಕ್ಕಳು ಬಂದಿರ್ತಾರೆ. ಯಾರ ಮಕ್ಳಿಗೆ ನಾನು ಜಾಸ್ತಿ ಪೋಷಣೆ ಕೊಡ್ತೇನೆ, ಪ್ರೀತಿ ಕೊಡ್ತೇನೆ? ನನ್ನ ಮಕ್ಳಿಗೆ ತಾನೇ. ಬಿಕಾಸ್ ದೇರ್ ಇಸ್ ಅ ಪ್ರೈಸ್ ಫಾರ್ ದೆಮ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕಲಿಯುಗದಲ್ಲಿ ನಾವು ಯಾವುದಕ್ಕೆಲ್ಲ ಬೆಲೆ ಕೊಡ್ತೇವೋ ಅದರಿಂದ ಮಾತ್ರ ನಮಗೆ ಲಾಭ ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಯಾವುದೆಲ್ಲ ಉಚಿತವಾಗಿ ಬರುತ್ತೋ, ಸಾರಿ ಟು ಸೇ ದಿಸ್, ನಾವು ಉದ್ಧಾರ ಆಗಲ್ಲ ರೀ. ಇನ್ ಫ್ಯಾಕ್ಟ್ ದಿಸ್ ವೆಲ್ ಐ ಡೋಂಟ್ ಟು ಸೇ ದಿಸ್ ಎನಿಮೋ, ಬಟ್ ಫ್ರೀಯಾಗಿ ಯಾವುದೂ ಸಿಗಬಾರ್ದು ರೀ. ಐ ಥಿಂಕ್ ದೇವರು ತುಂಬ ಕೊಟ್ಬಿಟ್ಟಿದ್ದಾನೆ ಫ್ರೀಯಾಗಿ. ಐ ಥಿಂಕ್ ವಿ ನೀಡ್ ಟು ಪೇ ಪ್ರೈಸ್ ಫಾರ್ ದಿಸ್, ಆ್ಯಂಡ್ ಐ ಆಮ್ ಪ್ರೈಸ್ಲೆಸ್. ಅನಂತ ವಿಶ್ವ ಆಚಾರ್ಯಗೆ ಬೆಲೆ ಕಟ್ಟೋಕ್ಕಾಗೋಲ್ಲ. ಆಫ್ಟರ್ ಆಲ್ ವರ್ಕ್ಶಾಪ್ಗೋ ಬುಕ್ಗೋ ಏನು ಕೊಡ್ತಿದ್ದೀವೋ, ನಥಿಂಗ್. ಯಾರು ವರ್ಕ್ಶಾಪ್ ಬಂದಿದ್ದೀರೋ ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಪ್ರೈಸ್ಲೆಸ್. ಯು ಕಾಂಟ್ ಪ್ರೈಸ್ ಗಾಡ್ ಮೈಂಡ್ ಯು. ಎಸ್ ಮೇಡಮ್. ಐ ಥಿಂಕ್ ಬಡತನ ಅನ್ನೋದು ಹಣ ಅಥವಾ ಮನೆ ಇಲ್ಲ ಅನ್ನೋದಲ್ಲ, ನಮಗೆ ಯಾವಾಗ ಬೆಲೆ ಕೊಡೋದು ಗೊತ್ತಿಲ್ಲ ಅದು ಬಡತನ ಅಂತ ಅನಿಸುತ್ತೆ. ಸೊ ಗುರುಗಳೇ, ಹಾಗಾದರೆ ಇವತ್ತಿನ ಟೆಕ್ನಿಕ್? ಐ ಮೀನ್ ಒಂದು ಅದ್ಭುತವಾದ ಟೆಕ್ನಿಕ್ ಇದೆ. ಎಲ್ಲರೂ ಇದನ್ನು ಮಾಡಬೇಕು. ತುಂಬ ತಪ್ಪುಗಳು ಮಾಡಿರ್ತೇವೆ ಸಹಜವಾಗಿ. ಈ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ, ಹೌದು ಸಮಯಕ್ಕೆ ನಾನು ತುಂಬ ತಪ್ಪು ಮಾಡಿದ್ದೇನೆ. ಸಮಯದ ರಿಲೇಟೆಡ್, ದುಡ್ಡಿನ ರಿಲೇಟೆಡ್ ಆಗ್ಬೋದು, ಪ್ರೀತಿಯ ವಿಚಾರಕ್ಕೆ ಬಂದರೆ ಆಗ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗ್ಬೋದು, ಅಥವಾ ಯಾವುದೇ ಒಂದು ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರ್ತೇವೆ. ಸೊ ಅದಕ್ಕೆಲ್ಲ ಕ್ಷಮೆ ಸಿಕ್ಕಿದಾಗ ಮಾತ್ರ ನಮ್ಮ ಮುಂಬರುವ ಲೈಫ್ ಏನಿದೆಯೋ ಅದು ಬ್ಯೂಟಿಫುಲ್ ಆಗಿರುತ್ತೆ. ಖಂಡಿತವಾಗಿಯೂ ಇದೆಲ್ಲರೂ ಮಾಡಬೇಕು. ಯಾಕಂದರೆ ನಾನು ಮಾಡಿದ್ದೇನೆ, ನಾನು ಮಾಡ್ತೇನೆ, ಯಾಕಂದರೆ ನಾನು ತಪ್ಪು ಮಾಡ್ತೇನೆ. ಅದಕ್ಕೋಸ್ಕರ ಮನುಷ್ಯನ ಸಹಜವಾದ ಪ್ರಕ್ರಿಯೆ ಗುಣ ತಪ್ಪುಗಳು ಮಾಡೋದು, ಬಟ್ ತಿದ್ದುಕೊಳ್ಳೋವಂಥದ್ದು ದೈವ ಗುಣ. ಸೊ ತಿದ್ದುಕೊಳ್ಳೋಣ. ಸೊ ನಾವೆಲ್ಲರೂ ಒಂದು 6 ಹಿಡಿಯಷ್ಟು ಅಕ್ಷತೆ ಕಾಳು ಮಾಡಬೇಕು. ಮನೆಯಲ್ಲೇ ಮಾಡ್ಕೋಬೋದು ಇದು. ಸೊ ಅಕ್ಷತೆ ಕಾಳು ಹೇಗೆ ಮಾಡೋದು ಅಂತಂತೇಳಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲೋ ಯೂಟ್ಯೂಬಲ್ಲೋ ಸಿಗುತ್ತೆ, ನೀವು ದಯವಿಟ್ಟು ನೋಡಿ. ಸೊ ಅಕ್ಷತೆ ಕಾಳು 6 ಒಂದು ಹಿಡಿ ಮಾಡಿ, 6 ಹಿಡಿ ಮಾಡಿ ಆ ಒಂದು ಅಕ್ಷತೆ ಕಾಳಿನ ಮೇಲೆ ನಿಮ್ಮ ಕೈಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು. ಇದು ಹೇಳ್ಕೊಂಡು ಮತ್ತೆ ಕೇಳ್ಕೊಳ್ಬೇಕು, ನನಗೆ ಹಣದ ಅವಕಾಶಗಳು, ಐಶ್ವರ್ಯದ ಅವಕಾಶಗಳು, ಆಸ್ತಿ ಮಾಡುವ ಅವಕಾಶಗಳು ಹೇರಳವಾಗಿ ಗೋಚರಿಸುತ್ತಿರುವುದಕ್ಕೆ ಹಾಗೂ ನೀನು ತೋರಿಸಿಕೊಡುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ಫಸ್ಟ್ ಆಫ್ ಆಲ್ ಫಾರ್ಗಿವ್ನೆಸ್, ಸಾರಿ ಕೇಳಬೇಕು, ಇನ್ನು ಮುಂದೆ ಆ ಮಿಸ್ಟೇಕ್ಸ್ ಮಾಡಲ್ಲ ಅಂಥೇಳಿ. ನೆಕ್ಸ್ಟ್ ಏನು ಕೇಳ್ಕೊಳ್ಬೇಕು, ನನಗೇನೆಲ್ಲ ಬೇಕು ಅನ್ನೋದು ಕೋರ್ಕೊಳ್ಬೇಕು. ಅಕ್ಷತೆ ಕಾಳಿಗೆ ತುಂಬ ಪ್ರಾಮುಖ್ಯತೆ ಇದೆ. ಇಟ್ಸ್ ವೆರಿ ವೆರಿ ಪವರ್ಫುಲ್. ಸೊ ದಯವಿಟ್ಟು ಇದನ್ನು ಮಾಡಿ ನಮ್ಮ ತಪ್ಪುಗಳಿಗೆಲ್ಲ ಒಂದು ನಿರ್ಮೂಲನೆ ತೆಗೆದುಕೊಂಡು ಮುಂದಿನ ಒಂದು ಲೈಫ್ನ ನಾವು ಅದ್ಭುತವಾಗಿ ಜೀವಿಸೋಣ.
ರೈಟ್ ಗುರುಗಳೇ, ತಪ್ಪು ಮಾಡೋದನ್ನು ತಿದ್ದಿ ನಡೆಯೋದೇ ಮನುಷ್ಯನ ಗುಣ ಅಂತ ಹೇಳ್ತಾರೆ. ಹಾಗಾದರೆ ಮುಂದಿನ ವರ್ಕ್ಶಾಪ್ 23ನೇ ತಾರೀಕು ಫೆಬ್ರವರಿ ನಡೀತಾ ಇದೆ. ತಾವೆಲ್ಲರೂ ಬಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ತಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.